ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಹಸ್ಬೆಂಡು ಪಾಟ್ಸ್ ಎಲ್ಲ ತಗೊಬಂದಿದ್ರು, ಅದನ್ನೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿಬಿಡೋಣ ಅಂತ ಮಾಡಿಬಿಟ್ಟು, ಹಾಗೆ ನೋಡಿ ನನ್ನ ವಾರ್ಡ್ರೋಬ್ ಥರ ಹೀಗಾಗಿತ್ತು. ಆಮೇಲೆ ಈ ಥರ ಮಾಡಿದ್ದೀವಿ. ಅದು ಮದುವೆ ಇದ್ದಿದ್ದರಿಂದ ಆ ಥರ ಮೆಸಪ್ ತುಂಬ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ನಾನು ಹರ್ಷಿತಾ ಸೇರಿಕೊಂಡು ಚೆನ್ನಾಗಿ ಮೆಸಪ್ ಆಗಿರೋದನ್ನ ಈ ಥರ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲಿಂದ ಒಂದು 11 ಆಯಿತು ಅಂತ ಅಂದ್ಬಿಟ್ಟು ಮೇಲೋಗಿ ನೋಡಿದ್ವಿ, ಸ್ವಲ್ಪ ಗಿಡಗಳೆಲ್ಲ ಇದಾಗಿಬಿಟ್ಟಿತ್ತು ಒಣಗೋದಂಗೆ. ಅದಕ್ಕೇ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಬರೋಣ ಅಂತ ಹೊಸ್ದಾಗಿ ಪಾಟ್ಸ್ ತೊಗೊಬಂದಿದ್ರಲ್ಲ, ಸ್ವಲ್ಪ ಜಾಸ್ತಿ ಕೇರ್ ತೋರಿಸ್ತಾ ಇದ್ದೀವಿ. ಆಮೇಲಿಂದ ಬಟ್ಟೆಗಳು ಕೂಡ ಇತ್ತು, ಸ್ವಲ್ಪ ಮದುವೆಯಲ್ಲಿ ಯೂಸ್ ಮಾಡಿದ್ದು ಮಿಷಿನ್ಗೆಲ್ಲ ಹಾಕಲ್ಲ ನಾನು, ಕೈಯಲ್ಲೇ ವಾಶ್ ಮಾಡೋಣ ಅಂದ್ಬಿಟ್ಟು ಅದು ವಾಶ್ ಮಾಡಿದ್ಬಿಟ್ಟು ಬಂದೆ. ಆಮೇಲೆ ಎಗ್ ಸಾಂಬಾರು ಮಾಡ್ಕೊಳ್ಳೋಣ, ಟೈಮ್ ಆಗೈತೆ ಅಂತ ಅಂದ್ಬಿಟ್ಟು ಎಗ್ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಕಾಯಿ, ಟೊಮೆಟೊ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಪೀಸ್ ಶುಂಠಿ, ಸ್ವಲ್ಪ ಗಸಗಸೆ, ಹಾಗೆ ಕಡಲೆ, ನೀರು ಮತ್ತು ಮಟನ್ ಸಾಂಬಾರು ಪುಡಿ 1 ಸ್ಪೂನ್ ಮನೇಲೇ ಮಾಡಿರೋ ಅಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅಗ್ಲದ ಬೋಸಿ ಅಥವಾ ಪಾತ್ರೆ ಬೇರೆ ಯಾವ್ದಾದ್ರು ಇಟ್ಕೊಂಡ್ರೆ ಕೈ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮೊಟ್ಟೆಗಳು ಒಡೆದೋದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬಾಣಲಿ ಇಟ್ಕೊಂಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಬಿಟ್ಟು ಆಡಿಸಿರೋ ಖಾರ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋದು. ಅದು ಎಣ್ಣೆ ಬಿಟ್ಕೊಂಡಾದಾಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕೈ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಕೈ ಆಡಿಬಿಟ್ಟು ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡೋದು. ಅದು ಕುದಿಬೇಕಾದ್ರೆ ಈ ಕಡೆ ಒಂದು ಬೌಲ್ಗಾದರೂ ಹಾಕ್ಕೋಬೋದು, ಅಥವಾ ಡೈರೆಕ್ಟ್ ನಿಮ್ಗೆ ಒಡೆದು ಹಾಕೋಕ್ಕೆ ರೂಢಿ ಇದೆ ಅಂತಂದರೆ ಹಾಗೆ ಹಾಕ್ಕೋಬೋದು. ನಾನು ಬೌಲ್ಗೆ ಹಾಕ್ಕೊಂಡೆ ಹಾಕೋದು. ಬೌಲ್ಗೆ ಒಂದೊಂದು ಮೊಟ್ಟೆನೇ ಒಡೆದು ಹಾಕ್ಕೊಂಡು ಮೆತ್ತಗೆ ಮೊಟ್ಟೆನ ಸಾಂಬಾರು ಒಳಗಡೆಗೆ ಬಿಟ್ಟೆ. ಅದು ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಬಾರ್ದು ಅಂತ ಹಾಗೆ ಮಾಡ್ಕೋತೀನಿ. ಆವಾಗ ಅದು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಕೊಟ್ಟರೆ ಆವಾಗ ಚೆನ್ನಾಗಿ ಬೇಯುತ್ತೆ. ಅಷ್ಟರಲ್ಲಿ ಪಪಾಯ ಕೂಡ ಇತ್ತು, ಚೆನ್ನಾಗಿ ಹಣ್ಣಾಗೈತಲ್ಲ, ಕಟ್ ಮಾಡಿ ಕೊಟ್ಬಿಟ್ರೆ ಎಲ್ಲರೂ ತಿಂತಾರೆ ಅಂತ ಅಂದ್ಬಿಟ್ಟು ಊಟದ ಜೊತೆ ಅದನ್ನು ಕೂಡ ಸರ್ವ್ ಮಾಡೋಣ ಅಂತ ಕಟ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಹರ್ಷಿತಾ ಪೀನಟ್ ಬಟರ್ ಮತ್ತು ಬ್ರೆಡ್ನ ಹಾಕಿ ಕೊಡ್ತಾಯಿದ್ಲು, ತಿಂತಾ ಇರೋಣ ಅಂತ. ಆಮೇಲಿಂದ ಮೊಟ್ಟೆ ಸಾಂಬಾರು ಕೂಡ ಚೆನ್ನಾಗಿ ಮೆತ್ತಗೆ ಬೇಯ್ತಿತ್ತು. ಒಂದೊಂದೇ ಕುದಿ ಬರ್ತಾ ಅದು ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಎತ್ತಿ ಮೆತ್ತಗೆ ದೋಸೆಲೆಯಲ್ಲಿ ತೊಗೊಂಡು ಹಿಂಗೆ ಕೈ ಆಡಿದಾಗ ಕರೆಕ್ಟಾಗಿ ಬೆಂದಿರುತ್ತೆ. ಆಮೇಲೆ ಅದನ್ನು ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ಊಟಕ್ಕೆ ಬಡಿಸ್ಕೊಟ್ವಿ ಎಲ್ಲರಿಗೂ. ಆಮೇಲೆ ಪಪ್ಪಾಯಿನೂ ಕೂಡ ಕಟ್ ಮಾಡ್ಕೊಂಡು ತಿಂದಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.